ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ರಿಯಲ್ಮಿ ಅವರು ರೀಸೆಂಟಾಗಿ ಲಾಂಚ್ ಮಾಡಿರುವಂಥ ರಿಯಲ್ಮಿ 10 ಸ್ಮಾರ್ಟ್ಫೋನ್ ಇರುವಂಥದ್ದು. ಇದಕ್ಕಿಂತ ಮುಂಚೆ ಇದೇ ಸೀರೀಸ್ನಲ್ಲಿ ರಿಯಲ್ಮಿ 10 ಪ್ರೋ ಮತ್ತು ರಿಯಲ್ಮಿ 10 ಪ್ರೋ ಪ್ಲಸ್ ಆಲ್ರೆಡಿ ಲಾಂಚ್ ಆಗಿದೆ. ಇದೀಗ ಈ ಒಂದು ಸ್ಮಾರ್ಟ್ಫೋನ್ನ ಲಾಂಚ್ ಮಾಡಿದ್ದಾರೆ. ಈ ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟಿಗೆ ಅಂದರೆ 4GB ರ್ಯಾಮ್ ಮತ್ತು 64GB ಸ್ಟೋರೇಜ್ನ ವೇರಿಯಂಟಿಗೆ 14,000 ರೂಪಾಯಿ ಇರುವಂಥದ್ದು. 14,000 ರೂಪಾಯಿ ಕೊಟ್ಟು ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂಥದ್ದು ಏನಿದೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡ್ತೀನಿ. ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತದೆ. ಅದರಲ್ಲಿ ನಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ನಮಗೆ ಸಿಗ್ತಾ ಇರುವಂಥದ್ದು. ಅದರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಮಗೆ ನೋಡೋಕೆ ಸಿಗುತ್ತೆ. ಗಮನಿಸ್ತಾ ಇದ್ರೆ ಫಸ್ಟ್ ಲುಕ್ಕಲ್ಲಿ ಕಾಣ್ತಾ ಇದೆ, ಪರವಾಗಿಲ್ಲ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಬಾಕ್ಸ್ಗಳಿಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಮತ್ತು ಕೊನೆಯದಾಗಿ USB Type-C ಡಾಟಾ ಕೇಬಲ್ ಇರುವಂಥದ್ದು. Type A ಇಂದ Type-C ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಒಂದು ಲೆವೆಲ್ಗೆ ಲೈಟ್ ವೆಯ್ಟ್ ಇರುವಂಥದ್ದು ಮತ್ತು ತುಂಬ ತಿನ್ನಾಗಿ ಕೂಡ ಇದೆ. ಕೇವಲ 178 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು 7.95 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಇದಾಗಿದೆ. ಈ ಫೋನ್ನ ಫ್ರಂಟಿಗೆ ಬಂತು ಅಂತ ಅಂದರೆ ಗೊರಿಲ್ಲಾ ಗ್ಲಾಸ್ 5 ನಮಗೆ ಸಿಗ್ತಾ ಇದೆ, ಒಂದು ಒಳ್ಳೆ ವಿಷಯ. ಅವರೇ ಆಲ್ರೆಡಿ ಸ್ಕ್ರೀನ್ ಗಾರ್ಡನ್ನು ಹಾಕಿದ್ದಾರೆ, ನಾವು ಸಪ್ರೇಟಾಗಿ ಹಾಕೋ ಅವಶ್ಯಕತೆ ಇಲ್ಲ. ಫ್ರಂಟಲ್ಲಿ ನಮಗೆ ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇದೆ. ಬಾಟಮ್ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಯೂಶಲಿ ಈ ಬೆಲೆಗೆ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಬೆಸಲ್ ನಿಮಗೆ ಸಿಮಿಲರ್ ಸಿಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಇತ್ತೀಚೆಗಂತೂ ಈ ಪ್ರೈಸ್ ರೇಂಜಲ್ಲೂ ಕೂಡ ಟಿಯರ್ ಡ್ರಾಪ್ ನಾಚು ಎಷ್ಟೋ ಫೋನಲ್ಲಿ ಸಿಗುತ್ತೆ. ಇವರು ಪಂಚೋಲ್ ಕೊಟ್ಟಿದ್ದಾರೆ, ಅದೊಂದು ಖುಷಿ ಆಯ್ತು ನನಗೆ. ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ಇದು ನೋಡೋದಕ್ಕೆ ಗ್ಲಾಸ್ ರೀತಿ ಕಂಡ್ರೂ ಸಹ ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಗ್ಲಾಸಿ ಫಿನಿಶ್ ಆಗಿದ್ರೂ ಕೂಡ ಸ್ಮಡ್ಜಸ್ ಅಷ್ಟೊಂದು ಆಗಲ್ಲ ಅಂತ ಅನ್ನಿಸ್ತು ನನಗೆ. ಕ್ಲೀನ್ ಡಿಸೈನ್ ನಮಗೆ ಹಿಂದ್ಗಡೆ ಸಿಗ್ತಾ ಇದೆ. ಒಂಥರ ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಮಗೆ ಸಿಗ್ತಾ ಇರುವಂಥದ್ದು. ರೈನ್ಬೋ ಎಫೆಕ್ಟ್ ಎಲ್ಲ ಬರುತ್ತೆ. 2 ಕ್ಯಾಮ್ರಾ ಸಿಗ್ತದೆ ಮತ್ತೊಂದು ಸಿಂಗಲ್ LED ಫ್ಲ್ಯಾಶ್ ಇರುವಂಥದ್ದು. ಹಿಂದ್ಗಡೆ ಒಂದು ಲೆವೆಲ್ಗೆ ಪ್ರೀಮಿಯಮ್ ಆಗೇ ಕಾಣುತ್ತೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಲುಕ್ ವೈಸ್ ಅಂತೂ ನನಗೆ ಒಂದು ಲೆವೆಲ್ಗೆ ಇಷ್ಟ ಆಯಿತು. ಈ ಒಂದು ಫೋನಲ್ಲಿ ನಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ. USB Type-C ಪೋರ್ಟ್ ಇರುವಂಥದ್ದು, 3.5 ಹೆಡ್ಫೋನ್ ಜಾಕ್ಸ್ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು. ಯೂಶಲಿ ಈ ಪ್ರೈಸ್ ರೇಂಜಿಗೆ ನೀವು ಯಾವುದೇ ಫೋನ್ ತೊಗೊಂಡ್ರು ಕೂಡ ಒಂದು ಬಿಲ್ಡ್ ಕ್ವಾಲಿಟಿ ಸಿಮಿಲರ್ ಆಗಿರುತ್ತೆ ಅಥವಾ ಇದಕ್ಕಿಂತ ಕೆಟ್ಟದಾಗಿರುತ್ತೆ ಅಂತ ನನಗನ್ನಿಸ್ತು. ಈ ಒಂದು ಬೆಲೆಗೆ ಬಿಲ್ಡ್ ಕ್ವಾಲಿಟಿ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಡಿಸ್ಪ್ಲೇ ಬಂತು ಅಂತ ಅಂದರೆ ಈ ಫೋನಲ್ಲಿ 6.4 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಸೂಪರ್ AMOLED ಡಿಸ್ಪ್ಲೇ ಇರುವಂಥದ್ದು. ಈ ಡಿಸ್ಪ್ಲೇ ತುಂಬ ಬ್ರೈಟ್ ಆಗಿದೆ. ಈ ಪ್ರೈಸ್ ರೇಂಜಿಗೆ AMOLED ಡಿಸ್ಪ್ಲೇ ಕೊಟ್ಟಿರುವಂಥದ್ದು ನನಗೆ ಒಂದು ಸ್ವಲ್ಪ ಖುಷಿ ಕೊಡ್ತು. ಹೆವಿ ಬ್ರೈಟ್ ಆಗಿದೆ, 1000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಬಿಸಿಲಿಗೆ ಹೋದ್ರೂ ಕೂಡ ತುಂಬ ಬ್ರೈಟಾಗಿ ಕಾಣುತ್ತೆ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿರುವಂಥದ್ದು, ವಿವಿಡ್ ಆಗಿದೆ. ನನಗಂತೂ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು ಈ ಪ್ರೈಸ್ ರೇಂಜಿಗೆ. ಜೊತೆಗೆ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಕೂಡ ಹೊಂದಿರುವಂಥದ್ದು ಒಂದು ಒಳ್ಳೆ ವಿಷಯ. 60 ಹರ್ಟ್ಸ್ ಕೊಡೋದಕ್ಕಿಂತ 90 ಹರ್ಟ್ಸ್ ಕೊಟ್ಟಿದ್ದಾರೆ. ಅಟ್ಲೀಸ್ಟು 120 ಹರ್ಟ್ಸ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ 90 ಹರ್ಟ್ಸ್ ನನಗೆ ಅನ್ನಿಸ್ದಂಗೆ ಬೇಜಾನಾಯಿತು ಅಂತ ಅನಿಸುತ್ತೆ. ಈ ಬೆಲೆಗೆ ಇದು ಚೆನ್ನಾಗಿದೆ. ಇಲ್ಲೂ ಕೂಡ ಈ ಪ್ರೈಸ್ ರೇಂಜಿಗೆ ಕಾಂಪ್ರಮೈಸ್ ಮಾಡಿಲ್ಲ ಅಂತ ಅನ್ನಿಸ್ತು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಒಂದು ಸ್ಮಾರ್ಟ್ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು. 4GB ರ್ಯಾಮ್ ಮತ್ತು 64GB ಸ್ಟೋರೇಜು, ಇದು ಬೇಸ್ ವೇರಿಯಂಟು. ಮತ್ತಿನ್ನೊಂದು 8GB ರ್ಯಾಮ್ ಮತ್ತು 128GB ಸ್ಟೋರೇಜು. ಈ ಬೇಸ್ ವೇರಿಯಂಟೇ ನಿಮಗೆ 14,000 ರೂಪಾಯಿಗೆ ಸಿಗ್ತಾ ಇರುವಂಥದ್ದು. ಈ ಫೋನ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮು. ಈ ಬೆಲೆಗೆ ಅದನ್ನು ಬಿಟ್ಟು ಬೇರೆ ಇನ್ಯಾರು ಕೊಡಲ್ಲ. DDR5 ಅಂತೂ ಈ ಪ್ರೈಸ್ ರೇಂಜಿಗೆ ಯಾರು ಕೊಡಲ್ಲ, ಇವರು ಕೊಟ್ಟಿಲ್ಲ. ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು, ಅದು ಕೂಡ ಓಕೆ ಅಂತೀನಿ. ಈ ಪ್ರೈಸ್ ರೇಂಜಲ್ಲಿ ನೀವು ಯಾವ ಫೋನ್ ತೊಗೊಂಡ್ರು ಕೂಡ UFS 2.2ನೇ ಸಿಗುತ್ತೆ. ಮತ್ತು ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು. ಅಪ್ ಟು 8GB ತನಕ ನೀವು ರ್ಯಾಮನ್ನು ಎಕ್ಸ್ಟೆಂಡ್ ಮಾಡ್ಕೊಬೋದು. ಅವಶ್ಯಕತೆ ಇರೋ ಟೈಮಲ್ಲಿ ಸ್ಟೋರೇಜ್ನೇ ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳೋದು, ಅದನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಮೀಡಿಯಾಟೆಕ್ಕಿಂದು Helio G99 ಪ್ರೊಸೆಸರ್ ಇರುವಂಥದ್ದು. ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ರೇ.
ಈ ಬೆಲೆಗೆ ಒಂದು ಒಳ್ಳೆಯ ಪ್ರೊಸೆಸರೇ, ಈ ಬೆಲೆಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಅಂತ ಬೇಕಾದರೂ ಅನ್ಬೋದು. ನಾನು ಅಂತೂ ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಸುಮಾರು 4 ಲಕ್ಷದ ತನಕ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೊಸೆಸರ್ಗಿರುವಂಥದ್ದು. 3,80,000 4 ಲಕ್ಷದ ತನಕನೂ ಕೂಡ ರೇಟಿಂಗನ್ನು ಕೊಡುತ್ತೆ. ಒಂದು ಒಳ್ಳೆಯ ಪ್ರೊಸೆಸರ್ ಈ ಒಂದು ಬೆಲೆಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಅಂತ ಬೇಕಾದ್ರೆ ಅನ್ಬೋದು. ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಒಂದು ಲೆವೆಲ್ಲಿಗೆ ಸೆಟ್ಟಿಂಗ್ ಅಲ್ಲ, ಒಂದು ಲೆವೆಲ್ಲಿಗೆ ಆಯಿತು. ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈ ಬೆಲೆಗೆ ಈ 14,000 ರೂಪಾಯಿಗೆ ಒಂದು ಲೆವೆಲಿಗೆ ಚೆನ್ನಾಗಿದೆ. ಪ್ರಿಫರಬಲಿ ತೊಗೊಂಡ್ರೆ ನೀವು 8 GB ರ್ಯಾಮ್ ವೇರಿಯಂಟ್ ತೊಗೊಂಡ್ರೆ ಒಳ್ಳೆಯದು. ಆದರೆ ಆ 8 GB ರ್ಯಾಮ್ ವೇರಿಯಂಟಿಗೆ 17,000 ಇದೆ. ಸೊ ಅದು ನಂಗೆ ಬೇಜಾರಾಯಿತು. ಇನ್ ಕೇಸ್ ನೀವು 4 GB ರ್ಯಾಮ್ ವೇರಿಯಂಟ್ ತೊಗೊಂಡ್ರೆ 14,000 ಒಂದು ಡೀಸೆಂಟ್ ಆಪ್ಷನ್ ಆಗಬಹುದು. ಬಟ್ 4 GB ರ್ಯಾಮ್ ಸ್ವಲ್ಪ ಕಡಿಮೆ ಅನ್ಸುತ್ತೆ ನಂಗೆ ಅನ್ನಿಸ್ದಂಗೆ. ಎಕ್ಸ್ಟೆಂಡೆಡ್ ರ್ಯಾಮ್ ಇದ್ರೂ ಕೂಡ ಅಷ್ಟೊಂದು ಎಫಿಷಿಯೆಂಟಾಗಿ ಕೆಲಸ ಮಾಡುತ್ತೆ ಅಂತ ಅನ್ಸಲ್ಲ ನನಗೆ ಅನ್ನಿಸ್ದಂಗೆ. ಸೊ ಯೋಚನೆ ಮಾಡಿ. ಸೊ 14,000 ರೂಪಾಯಿಗೆ ಈ ಪ್ರೊಸೆಸರ್ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಂದರೆ ಈ ಬೆಲೆಗೆ ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರ್ ಅಂತ ಬೇಕಾದರೂ ಅನ್ಬೋದು. ಅದು ಕೂಡ 4G ಪ್ರೊಸೆಸರ್ ಆಯಿತಾ. ಸೊ ಅದೊಂದು ಯೋಚನೆ ಮಾಡಬೇಕಾಗುತ್ತೆ ನೀವು. ನನಗನ್ನಿಸ್ದಂಗೆ ನೀವು ಈಗಲೂ ಕೂಡ 4G ಪ್ರೊಸೆಸರ್ ಹೊಂದಿರುವಂಥ ಫೋನ್ ತೊಗೊಂಡ್ರೆ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ನನ್ನ ಫೋನಲ್ಲಿ ನಾನು 5Gಯನ್ನು ಯೂಸ್ ಮಾಡ್ತಾಯಿದ್ದೀನಿ ಈಗಲೂ. ಬಟ್ ನಾನು 5G ಪ್ರಿಫರಬಲ್ ಕೊಡೋದೇ ಇಲ್ಲ, ನಾನು 4Gನೇ ಯೂಸ್ ಮಾಡೋದು. ಏನಕ್ಕೆ ಬ್ಯಾಟ್ರಿ ಕನ್ಸಂಪ್ಷನ್ ತುಂಬ ಜಾಸ್ತಿ ಇದೆ. ಎಲ್ಲ ಕಡೆ 5G ಸಿಗಲ್ಲ. ಮತ್ತು ಫೋನ್ ಕಾಲ್ ಬಂತು ಅಂದ ತಕ್ಷಣ ಆಟೋಮೆಟಿಕಾಗಿ 4Gಗೆ ಸ್ವಿಚ್ ಆಗುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಸದ್ಯಕ್ಕೆ ಫೇಸ್ ಮಾಡ್ತಾ ಇದ್ದೀನಿ. ಸೊ ನಂಗೆ ಅನ್ನಿಸ್ದಂಗೆ 4G ಎಲ್ಲೂ ಹೋಗಲ್ಲ. ಮುಂದಿನ 3-4 ವರ್ಷ 4G ಎಲ್ಲೂ ಹೋಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಸೊ 5G ಬಂದು ವಿಶ್ವದಾದ್ಯಂತ ಒಂದು 2-3 ವರ್ಷ ಆಗಿದ್ರು ಕೂಡ ಅಂಥ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗಿಲ್ಲ. ಸೊ ಈಗಲೂ ಕೂಡ ನೀವು 4G ಫೋನ್ ತೊಗೊಳ್ಳುವಂಥದ್ದು ಪ್ರಾಬ್ಲಮ್ ಏನಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಇದು 4G ಪ್ರೊಸೆಸರ್ ಒಟ್ಟಿಗೆ ಹೇಳ್ತಾ ನಿಮ್ಮ ಪ್ರಿಯಾರಿಟಿ 5G ಬೇಕು ಅಂದರೆ 5G ಪ್ರೊಸೆಸರ್ ಹೊಂದಿರುವಂಥ ಫೋನ್ ಬೇಕಾದರೂ ನೀವು ಪರ್ಚೇಸ್ ಮಾಡೋ. ಒಟ್ಟಿಗೆ ಈ ಬೆಲೆಗೆ 4G ಪ್ರೊಸೆಸರ್ ಆಗಿದ್ರೂ ಕೂಡ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಕ್ಯಾಮ್ರಾಗೆ ಬಂತು ಅಂತಂದರೆ ಬೆಂಕಿ ಇದೆ ಗುರು. ಕ್ಯಾಮ್ರಾ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ರಿಯಲ್ ನಮಗೆ 2 ಕ್ಯಾಮ್ರಾ ಸಿಗ್ತದೆ. ಸೊ 50 MP ಮೇನ್ ಸೆನ್ಸರು, 1.8 ಅಪರ್ಚರು. ಇದು ತೆಗೆಯುವಂಥ ಫೋಟೋ ಸೂಪರ್ ಆಗಿದೆ. ಆ ಸ್ಯಾಂಪಲ್ ನನಗೆ ತೋರಿಸ್ತಾರೆ. ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆ ಫೋಟೋನ ತೆಗಿಬಲ್ಲಂಥ ಸಾಮರ್ಥ್ಯ ಒಂದು ಮೈನ್ ಸೆನ್ಸರ್ಗಿರುವಂಥದ್ದು. ಅದನ್ನು ಬಿಟ್ಟರೆ ಇನ್ನೊಂದು ಸೆನ್ಸರ್ ಇದೆ, 2 MP ಡೆಪ್ತ್ ಸೆನ್ಸರು. ಸೊ ಅದು ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 16 MP ಫ್ರಂಟ್ ಕ್ಯಾಮ್ರಾ ಇದೆ. ಇದು ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು ಸರ್ಪ್ರೈಸಿಂಗ್ಲಿ. ಸೊ ಓವರಾಲ್ ಕ್ಯಾಮ್ರಾ ನನಗೆ ಈ ಬೆಲೆಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಕ್ಯಾಮ್ರಾಗೋಸ್ಕರ ಈ ಸ್ಮಾರ್ಟ್ಫೋನ್ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಈ ಬೆಲೆಗೆ ಒಂದು ಒಳ್ಳೆಯ ಕ್ಯಾಮ್ರಾ ಫೋನ್ ಆಗಬಹುದು ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಕೇವಲ ಫುಲ್ HDಯಲ್ಲಿ ವೀಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರೋದು. ಸ್ವಲ್ಪ ಕಡಿಮೆ ಇದೆ, ಅಟ್ಲೀಸ್ಟ್ 4K ಕೊಡಬೇಕಾಗಿತ್ತು ರೇರ್ಗೆ. ಓಕೆ ಅಂತೀನಿ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ನಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ನೋಡ್ತಾ ಇದ್ದೀರಿ ಎಷ್ಟು ಫಾಸ್ಟ್ ಆಗಿದೆ ಅಂತ ನೀವೇ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ರಿಯಲ್ಮಿದು ಯೂಶ್ವಲಿ ಚೆನ್ನಾಗೇ ಇರುತ್ತೆ. ಸೊ ಫಾಸ್ಟ್ ಆಗಿದೆ. ಇನ್ನು ಫೇಸ್ ಅನ್ಲಾಕಿಗೆ ಬರ್ತೀನಿ. ಫೇಸ್ ಅನ್ಲಾಕು ಅಷ್ಟೇ ಪಾಟ್ ಅನ್ಲಾಕ್ ಮಾಡಿ ಬಿಸಾಗುತ್ತೆ ನೋಡಿ. ಚೆನ್ನಾಗಿದೆ ಗುರು. ಟೈಮ್ ತೊಗೊಳ್ಳೋಲ್ಲ ಅಷ್ಟೊಂದು. ಎಷ್ಟು ಫಾಸ್ಟಾಗಿ ಅನ್ಲಾಕ್ ಮಾಡ್ತದೆ ನೋಡಿ. ಸೊ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಸೂಪರ್ ವಿಷಯ. ಮತ್ತು ಬಾಕ್ಸ್ ಒಳಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ರೆ ನಾಟ್ ಬ್ಯಾಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬೆಲೆಗೆ ಪರವಾಗಿಲ್ಲ. ಬೇರೆ ಬ್ರ್ಯಾಂಡ್ಗಳು ಕೂಡ 33 ವ್ಯಾಟ್ನೇ ಕೊಡ್ತಾರೆ, 5000 mAh ಕೆಪಾಸಿಟಿನೇ ಕೊಡ್ತಾರೆ. ಏನು ಸ್ಪೆಷಲ್ ಅಲ್ಲ, ಬಟ್ ಸ್ಟಿಲ್ ಇವರು ಕೊಟ್ಟಿರೋದು ನನಗೆ ಖುಷಿ ಕೊಡ್ತು. ಇನ್ನು OSಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಆ್ಯಂಡ್ರಾಯ್ಡ್ 12ನ ಬೇಸ್ಗಳನ್ನು ಆಗ್ತಿರುವಂಥ ರಿಯಲ್ಮಿ UI ಇರುವಂಥದ್ದು. ಇದೊಂದು ರೀತಿ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಮಗೆ ನೀಡುತ್ತೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಎಲ್ಲ ಇದ್ದಾವೆ ಆಯಿತಾ, ಬ್ಲೂಟೂತ್ಗಳಿದ್ದಾವೆ. ಸೊ ಅದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಬಟ್ ಸ್ಟಿಲ್ ಅವ್ರು ಕೊಟ್ಟಿಲ್ಲ ಅಂದಿದ್ರೆ ಫಸ್ಟ್ ಪ್ಲೇಸಲ್ಲಿ ಚೆನ್ನಾಗಿರ್ತಾ ಇತ್ತು. ಸಾಫ್ಟ್ವೇರ್ ಅಪ್ಡೇಟ್ ನಂಗೆ ಅನ್ನಿಸ್ದಂಗೆ ರಿಯಲ್ಮಿ ಅವರು ಕ್ಲಾರಿಟಿ ಕೊಟ್ಟಿಲ್ಲ. ಮೋಸ್ಟ್ಲಿ 1 ವರ್ಷದ ಸಾಫ್ಟ್ವೇರ್ ಅಪ್ಡೇಟ್ ಕೊಟ್ಟರು ಕೊಡಬಹುದು ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಕೊಡೋದು ಡೌಟು. ಏನಕ್ಕೆ ಒಂಥರ ಎಂಟ್ರಿ ಲೆವೆಲ್ ಕೊಟ್ಟರೆ 1 ಅಥವಾ ಮ್ಯಾಕ್ಸಿಮಮ್ 2 ಡೌಟ್. ಇದಕ್ಕೆ ಮೋಸ್ಟ್ಲಿ 1 ಕೊಡ್ಬೋದೇನೋ ಮೋಸ್ಟ್ಲಿ. ಮತ್ತು ಸೆಕ್ಯೂರಿಟಿ ಪ್ಯಾಚಸ್ ಒಂದು 2-3 ವರ್ಷ ಕೊಡ್ತಾರೆ ನಂಗೆ ಅನ್ನಿಸ್ದಂಗೆ. ಅವ್ರು ಏನು ಒಟ್ಟಿಗೆ ಕ್ಲಾರಿಟಿ ಕೊಟ್ಟಿಲ್ಲ. ರಿಯಲ್ಮಿ OS ಚೆನ್ನಾಗೇ ಇದೆ. ಸೊ ನನಗೇನೋ ಪ್ರಾಬ್ಲಮ್ಯಾಟಿಕ್ ಅಂತ ಅನಿಸಿಲ್ಲ. ತುಂಬ ಸ್ಮೂತ್ ಕೆಲಸವನ್ನು ಮಾಡಿದೆ, ಚೆನ್ನಾಗಿ ಆಪ್ಟಿಮೈಸ್ ಕೂಡ ಮಾಡಿದರೆ ಆ ಒಂದು ರಿಫ್ರೆಶ್ ರೇಟಿಗೆ. ಸೊ OS ಚೆನ್ನಾಗಿದೆ ಅನ್ನಿಸ್ತು. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು. ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ. ಒಂದು ಲೆವೆಲ್ಗೆ ಜೋರಾಗಿ ಕೂಡ ಕೇಳುತ್ತೆ. ಇವರು ರಿಯಲ್ಮಿ ಅವರು ಏನೋ 200% ಬೂಸ್ಟ್ ಮಾಡ್ತಾರೆ ಆಯಿತಾ. ಅದು ಎಷ್ಟು ಏನು ಅಂದರೆ ಸ್ಪೀಕರ್ಗೆ ಎಷ್ಟು ಎಫೆಕ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿಗೆ ನೀವು 100 ಆದಮೇಲೆ ಮತ್ತೆ ಇನ್ನೊಂದು ಪ್ರೆಸ್ ಮಾಡಿದ್ರೆ 200ಗೆ ಬೂಸ್ಟ್ ಆಗಿಬಿಡುತ್ತೆ. ಸೊ ಸ್ವಲ್ಪ ವಾಲ್ಯೂಮ್ ಜೋರಾಗಿ ಕೇಳುತ್ತೆ. ಅದು ಹೆಂಗೆ ಅವರು ಆಪ್ಟಿಮೈಸ್ ಮಾಡ್ತಾ ಇರೋದನ್ನ ಅಂತ ಗೊತ್ತಿಲ್ಲ. ಒಟ್ಟಿಗೆ ಸ್ವಲ್ಪ ಜೋರಾಗಿ ಕೇಳೋಕ್ಕೆ ಶುರು ಮಾಡುತ್ತೆ.
ಅದನ್ನು ಬಿಟ್ಟರೆ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ ಮತ್ತು ಬ್ಲೂಟೂತ್ 5.3 ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ನಮಗೆ ಇದರಲ್ಲಿ ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಸಿಗ್ತದೆ, ಒಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಮತ್ತು ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಈ ಒಂದು ಸ್ಮಾರ್ಟ್ಫೋನಿಗೆ ಆ್ಯಡ್ ಮಾಡಿದ್ದಾರೆ. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನಿಂದು ಮೇಯ್ನ್ ಫೀಚರ್. ನೀವು ಹಾಗಾದರೆ ಕೇಳ್ಬೋದು, ಈಗಲೂ ಕೂಡ ಈ ಒಂದು ಸ್ಮಾರ್ಟ್ಫೋನ ಪರ್ಚೇಸ್ ಮಾಡ್ಬೋದಾ, 4G ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡೋದೇನು ತೊಂದರೆ ಇಲ್ವಾ ಅಂತ. ನಂಗೆ ಅನ್ನಿಸ್ತಂಗೆ 4G 5G ನೋಡಿಕೊಂಡು ನೀವು ಪರ್ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು 5G ಬೇಕು ಅಂದರೆ 5Gನ ತೊಗೊಳ್ಳಿ, ಬಟ್ ಸ್ಟಿಲ್ ನಿಮಗೆ ಮ್ಯಾಟ್ರ್ ಆಗಲ್ಲ ಅಂತಂದರೆ ಈ ಸ್ಮಾರ್ಟ್ಫೋನ್ನ ತೊಗೊಂಡ್ರು ಕೂಡ ನಂಗೆ ಅನ್ನಿಸ್ತಂಗೆ ಏನು ಮೋಸ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಇದರ ಬೆಲೆಗೆ ಇವರೇನು ಸ್ಪೆಸಿಫಿಕೇಷನ್ ನೀಡ್ತಾ ಇದ್ದಾರೆ ಏನು ಬೆಂಕಿ ಸ್ಪೆಸಿಫಿಕೇಷನ್ ಅಂತನಲ್ಲ, ಬೇರೆ ಬ್ರ್ಯಾಂಡ್ಗಳಲ್ಲಿ ಇದೇ ಪ್ರೈಸ್ ರೇಂಜ್ಗೆ ಸಿಮಿಲರ್ ಸ್ಪೆಸಿಫಿಕೇಷನ್ ಇರುವಂಥದ್ದು ಕೂಡ ಸಿಗುತ್ತೆ. ಆಯಿತಾ, ನೋಡಿದ್ದೀನಿ ನಾನು ಕೂಡ ಸಿಮಿಲರ್ ಸ್ಪೆಸಿಫಿಕೇಷನ್ ಇರುತ್ತೆ, ಒಂದು ಸಣ್ಣ ಪುಟ್ಟ ಚೇಂಜಸ್ಗಳಿರುತ್ತೆ. ಆಯಿತಾ, ಇದಕ್ಕಿಂತ ಸ್ವಲ್ಪ ಕಡಿಮೆ ಪವರ್ನ ಹೊಂದಿರುವಂಥ ಪ್ರೊಸೆಸರ್ ಹೊಂದಿರುವಂಥ ಫೋನ್ ಇದಕ್ಕಿಂತ ಸ್ವಲ್ಪ ಕಡಿಮೆ, ಒಂದು 12-13 ಸಾವಿರ ರೂಪಾಯಿಗೆ ಸಿಗ್ಬೋದು. ಸೊ 14,000 ರೂಪಾಯಿ ಮಾಡಿದರೆ ಪ್ರೊಸೆಸರ್ ಸ್ವಲ್ಪ ಒಳ್ಳೆ ಪ್ರೊಸೆಸರ್ ಹಾಕಿದ್ದಾರೆ. ಸೊ ಸಣ್ಣ ಪುಟ್ಟ ಚೇಂಜಸ್ಸು, ಇದೇನು ಬೆಂಕಿ ಫೋನು ಯುನೀಕ್ ಫೋನು ಯಾರು ಕೊಡ್ದಾರೆ ಅಂಥದ್ದು ಕೊಟ್ಟಿದ್ದಾರೆ ಅಂತ ಅನ್ನಲ್ಲ. ಸೊ ಈ ಬೆಲೆಗೆ ಏನು ಸ್ಪೆಸಿಫಿಕೇಷನ್ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ನಿಮಗೆ ಇದೇ ಪ್ರೈಸ್ ರೇಂಜಿಗೆ 5G ಸ್ಮಾರ್ಟ್ಫೋನ್ ಕೂಡ ಸಿಗುತ್ತೆ, ಅದನ್ನು ಬೇಕಾದ್ರೆ ಆಪ್ಷನ್ ಇಟ್ಕೊಬೋದು. 4G ಕೂಡ ಇದೆ. ಸೊ ಒಂದು ಡೀಸೆಂಟ್ ಆಪ್ಷನ್ ನಂಗೆ ಅನ್ನಿಸ್ತಂಗೆ. ಸೊ ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸ್ತದೆ ದಯವಿಟ್ಟು ಕಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.